ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಬಂಧಿಯಾಗಿರುವಂತಹ ದರ್ಶನ್ಗೆ ಇವತ್ತು ಮುಕ್ತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಅರ್ಥಾತ್ ಇವತ್ತು ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು A2 ದರ್ಶನ್, A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಬರ್ತಾ ಇದೆ. ಮತ್ತೆ 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನು ನಡೆಸಲಿದ್ದಾರೆ ನ್ಯಾಯಾಧೀಶರು. ಈಗಾಗಲೇ ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡಲಿರುವ SPP ಪ್ರಸನ್ನ ಕುಮಾರ್ ಅವರು ಪವಿತ್ರ ಗೌಡ ಪರ ವಾದವನ್ನು ಮಾಡ್ತಾ ಇದ್ದಾರೆ. ಟಾಮಿ ಸೆಬಾಸ್ಟಿಯನ್ ಇವತ್ತು ದರ್ಶನ್ ಪರ CV ನಾಗೇಶ್ ವಾದ ಮಾಡುವಂತಹ ಸಾಧ್ಯತೆ ಇದೆ. ಪ್ರಕರಣದ ಇನ್ನಿಬ್ಬರು ಆರೋಪಿಗಳ ಜಾಮೀನು ಅರ್ಜಿಯೂ ಕೂಡ ಇವತ್ತೇ ವಿಚಾರಣೆಗೆ ಬರ್ತಾ ಇದೆ. ಆರೋಪಿಗಳಾದ ಲಕ್ಷ್ಮಣ್, ರವಿಶಂಕರ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಕೊಲೆ ಆರೋಪಿಗಳ ಶಿಫ್ಟ್ ವಿಚಾರವಾಗಿ ಸಲ್ಲಿಸಿದಂತಹ ಅರ್ಜಿ ಕೂಡ ವಿಚಾರಣೆಗೆ ಬರ್ತಾ ಇರುವಂಥದ್ದು. ಬಳ್ಳಾರಿಯ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯದ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ದರ್ಶನ್ ಅವರನ್ನು. ಅಲ್ಲಂತೂ ಒದ್ದಾಡ್ತಾ ಇದ್ದಾರೆ ದರ್ಶನ್. ಹಾಗಾಗಿ ಇವತ್ತು ಜಾಮೀನು ಸಿಗಲಿಲ್ಲ ಅಂದರೆ ಕಡೆ ಪಕ್ಷ ನನ್ನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂಥೇಳಿ ವಕೀಲರ ಮೂಲಕ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ಒಂದು ಬಾರಿ ಜಾಮೀನು ಅರ್ಜಿ ವಜಾ ಆದರೂ ಕೂಡ ಮತ್ತೊಮ್ಮೆ ಜಾಮೀನಿಗೆ ಅಪ್ಲೈ ಮಾಡಿರುವಂತಹ ಅರ್ಜಿ ಸಲ್ಲಿಸಿರುವಂತಹ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನು ಭವಿಷ್ಯ ಕೂಡ ಇವತ್ತೇ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಯಾಕಾಗಿ ಈ ಪ್ರಕರಣದ ಆರೋಪಿಗಳಿಗೆ ಜಾಮೀನನ್ನು ಕೊಡಬಾರ್ದು ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.